Dear students, let us see and learn the second unit of your textbook, Two Deer, a story written by the famous Russian story writer Leo Tolstoy. Let us know about Leo Tolstoy. Count Leo Tolstoy is a Russian writer. He primarily wrote novels and short stories. ಲಿಯೋ ಟೋಲ್ಸ್ಟಾಯ್ ಅವರು ರಷ್ಯಾ ದೇಶದ ಬರಹಗಾರ. ಅವರು ಮೊದಲು ಕಾದಂಬರಿಗಳನ್ನು ಬರೆದರು ಮತ್ತು ಕಥೆಗಳನ್ನು ಬರೆದಿದ್ದಾರೆ. ಹೀ ಈಸ್ ಅ ಮಾಸ್ಟರ್ ಆಫ್ ರಿಯಲಿಸ್ಟಿಕ್ ಫಿಕ್ಷನ್. ವಾಸ್ತವಿಕ ಕಾದಂಬರಿಯನ್ನು ಬರೆಯೋದರಲ್ಲಿ ಅವರು ತುಂಬ ನಿಪುಣ. ಹೀ ಈಸ್ ವೈಡ್ಲಿ ಕನ್ಸಿಡರ್ಡ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ನಾವೆಲಿಸ್ಟ್. ಜಗತ್ತಿನ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಶ್ರೇಷ್ಠ ಕಾದಂಬರಿಕಾರ ಅಂತ ಹೇಳಿ ಅವರನ್ನು ಪರಿಗಣಿಸಲಾಗುತ್ತೆ. ಹೀ ಈಸ್ ಬೆಸ್ಟ್ ನೋನ್ ಫಾರ್ ಟೂ ಲಾಂಗ್ ನೋವೆಲ್ಸ್, ವಾರ್ ಆ್ಯಂಡ್ ಪೀಸ್ ಆ್ಯಂಡ್ ಅನಾ ಕರೆನಿನಾ. ಅವರು ಲಿಯೋ ಟೋಲ್ಸ್ಟಾಯ್ ಅಂದಾಗ ನಮಗೆ ನೆನಪಿಗೆ ಬರೋದು ಅವರು ಬರೆದಿರುವಂತಹ ಎರಡು ದೊಡ್ಡ ಕಾದಂಬರಿಗಳು, ವಾರ್ ಆ್ಯಂಡ್ ಪೀಸ್, ಅನಾ ಕರೆನಿನಾ. Let us start the story Two Deer. Two deer means too expensive. So let us know how the lapse or delay in the administration leads to too expensive. Okay, let us start the story. Monaco is a tiny little kingdom near the borders of France and Italy on the shore of Mediterranean Sea. ಮೊನ್ಯಾಕೋ ಅನ್ನುವಂತಹ ಒಂದು ಚಿಕ್ಕ ರಾಜ್ಯ, ಫ್ರಾನ್ಸ್ ಮತ್ತು ಇಟಲಿ ಗಡಿಗೆ ಹತ್ತಿರ ಇರುವಂತಹ ಒಂದು ರಾಜ್ಯ. ಇಟ್ ಈಸ್ ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಮುದ್ರದ ದಡದ ಮೇಲೆ ಇರುವಂತಹ ಒಂದು ಸಣ್ಣ ರಾಜ್ಯ. ದೇರ್ ಆರ್ ಅಬೌಟ್ 7,000 inhabitants and not to be an acre for each if all land divided. Many a small country town can boast more inhabitants than this kingdom. ಅಂದರೆ ಅನೇಕ ರಾಜ್ಯಗಳ ನಗರಗಳು ಈ ರಾಜ್ಯಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು, ನಿವಾಸಿಗಳನ್ನು ಹೊಂದಿದೆ. ಅಂದರೆ ಈ ರಾಜ್ಯದಲ್ಲಿ ಸುಮಾರು 7,000ದಷ್ಟು ಪ್ರಜೆಗಳಿದ್ದಾರೆ, ನಿವಾಸಿಗಳಿದ್ದಾರೆ. ಭೂಮಿ ಎಷ್ಟಿದೆ ಅಂತ ಹೇಳಿದರೆ, ಆ ಭೂಮಿಯನ್ನು ಎಲ್ಲರಿಗೂ ಸಮನಾಗಿ ಹಂಚಿದರೆ ಒಬ್ಬರಿಗೆ 1 ಎಕರೆ ಭೂಮಿಯೂ ಕೂಡ ಬರೋದಿಲ್ಲ. ಅಷ್ಟು ಚಿಕ್ಕದಾದಂತಹ ರಾಜ್ಯ. There is a real kinglet, a palace, courtiers, ministers, a bishop, generals and an army of 60 men. ಅಲ್ಲಿ ಒಬ್ಬ ನಿಜವಾದ ರಾಜ ಇದ್ದಾನೆ, ಒಂದು ಅರಮನೆ ಇದೆ, ಆಸ್ಥಾನಿಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಒಬ್ಬ ಪುರೋಹಿತ ಇದ್ದಾನೆ, ಪ್ರೀಸ್ಟ್ ಇಸ್ ದೇರ್, ಜನರಲ್ಸ್ ಸೈನ್ಯಾಧಿಕಾರಿಗಳಿದ್ದಾರೆ, ಆ್ಯಂಡ್ ಆನ್ ಆರ್ಮಿ ಆಫ್ 60 ಮೆನ್. 60 ಸೈನಿಕರಿರುವಂತಹ ಒಂದು ಸೈನ್ಯವೂ ಕೂಡ ಇಲ್ಲಿ ಇದೆ. ಅಂತಹ ಒಂದು ಚಿಕ್ಕದಾದಂತಹ ರಾಜ್ಯ. ಅದಕ್ಕೋಸ್ಕರ ಕವಿ ಇಲ್ಲಿ ಬರಹಗಾರ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಈ ಸಾಮ್ರಾಜ್ಯಕ್ಕೆ ಟಾಯ್ ಕಿಂಗ್ಡಮ್ ಅಂತ ಕರೀತಾರೆ. ಆಟಿಕೆ ಸಾಮಾನ್ಯಂತಹ ಒಂದು ರಾಜ್ಯ, ಅಂದರೆ ಚಿಕ್ಕ ರಾಜ್ಯ ಅಂತ ಹೇಳಿ, ಅಂತಹ ಒಂದು ಚಿಕ್ಕ ರಾಜ್ಯ. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆಸ್ ಎಲ್ಸ್ವೇರ್. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ಅ ಪೋಲ್ ಟ್ಯಾಕ್ಸ್. As the government needs money as a tax to run the government,
to look after the services given by the government to the citizens or the subjects or inhabitants of the state. ಒಂದು ಸರ್ಕಾರ ತನ್ನ ಪ್ರಜೆಗಳಿಗೆ ಸೇವೆಗಳನ್ನು ಒದಗಿಸಬೇಕಾದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇದೆ. ಆ ಹಣವನ್ನು ತೆರಿಗೆ ಮೂಲಕ ಸಂಗ್ರಹ ಮಾಡುತ್ತೆ. ಬೇರೆ ರಾಜ್ಯಗಳಲ್ಲಿ ಇರುವಂತೆ ಇಲ್ಲೂ ಕೂಡ ತೆರಿಗೆಗಳನ್ನು ವಿಧಿಸಲಾಗುತ್ತೆ. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ತಂಬಾಕಿನ ಮೇಲೆ, ಆನ್ ವೈನ್, ಸಾರಾಯಿಯ ಮೇಲೆ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ಅ ಪೋಲ್ ಟ್ಯಾಕ್ಸ್. ಈ ರೀತಿಯಾದಂಥ ಟ್ಯಾಕ್ಸ್ಗಳನ್ನು ಆ ಸಾಮ್ರಾಜ್ಯದಲ್ಲಿ ವಿಧಿಸಲಾಗುತ್ತೆ. The prince would have been hard put to it to feed his courtiers, officials, and to keep himself until he found a new and special source of revenue. ಕೇವಲ ಆ ತೆರಿಗೆಗಳ ಮೇಲೆ ಅವನು ಅವಲಂಬಿತನಾದರೆ ತನ್ನ ಆಸ್ಥಾನಿಕರನ್ನು, ತನ್ನ ಅಧಿಕಾರಿಗಳನ್ನು ನೋಡ್ಕೊಳ್ಳೋದು ಅವನಿಗೆ ಕಷ್ಟ ಆಗುತ್ತೆ. ಅವರನ್ನು ಪೋಷಿಸೋದು, ಅವರ ಹೊಟ್ಟೆ ತುಂಬಿಸೋದು, ಅವರಿಗೆ ಆಹಾರ ಒದಗಿಸೋದು, ಅವರಿಗೆ ಸ್ಯಾಲರಿನ ಒದಗಿಸೋದು ಅವನಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ he needs to find a new and special source of revenue. ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ಹೊಸ ಆದಾಯದ ಮೂಲವನ್ನು ಅವನು ಕಂಡುಕೊಳ್ಬೇಕಾಗತ್ತೆ. The special revenue comes from gaming house where people play roulette. ಆ ಒಂದು ಹೊಸ ಆದಾಯದ ಮೂಲ ಯಾವುದು ಅಂತ ಹೇಳಿದ್ರೆ ಗೇಮಿಂಗ್ ಹೌಸ್, ಆಟದ ಮನೆಗಳು. ವೇರ್ ಪೀಪಲ್ ಪ್ಲೇ ರೋಲೆಟ್, ಅಲ್ಲಿ ಜನ ಏನು ಮಾಡ್ತಾರೆ, ರೋಲೆಟ್ ಅನ್ನುವಂತಹ ಆಟವನ್ನು ಆಡ್ತಾರೆ. ಪೀಪಲ್ ಪ್ಲೇ ಆ್ಯಂಡ್ ವಿನ್ ಆರ್ ಲೂಸ್, ಬಟ್ ದ ಕೀಪರ್ ಆಲ್ವೇಸ್ ಗೆಟ್ಸ್ ಅ ಪರ್ಸಂಟೇಜ್ ಆನ್ ದ ಟರ್ನ್ ಓವರ್. And out of his profits he pays a large sum to the prince. ಅಲ್ಲಿ ಜನ ಬರ್ತಾರೆ, ಆಟ ಆಡ್ತಾರೆ, ಗೆಲ್ತಾರೆ, ಸೋಲ್ತಾರೆ. ಅವರು ಗೆಲ್ಲಿ ಸೋಲಿ, ಆದರೆ ಆ ಗೇಮಿಂಗ್ ಹೌಸನ್ನು ನಡೆಸುವಂಥ ವ್ಯಕ್ತಿ ಇದನ್ನಲ್ವಾ, ಸೊ ಅವನಿಗೆ ಅದರ ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಆ ಬಂದಂಥ ಪರ್ಸೆಂಟೇಜಲ್ಲಿ ಹೆಚ್ಚಿನದನ್ನು ಏನು ಮಾಡ್ತಾನೆ, ರಾಜನಿಗೆ ಒದಗಿಸ್ತಾನೆ. ಹೆಚ್ಚಿನ ಮೊತ್ತವನ್ನು ಏನು ಮಾಡ್ತಾನೆ, ರಾಜನಿಗೆ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ the reason he pays so much is that it is the only such gambling establishment left in Europe. ಯುರೋಪಲ್ಲಿ ಅಂತಹ ಗ್ಯಾಮ್ಲಿಂಗನ್ನು, ಜೂಜನ್ನು ಆಡಲಿಕ್ಕೆ ಅವಕಾಶ ಇರುವಂಥ ಏಕೈಕ ರಾಜ್ಯ ಯಾವುದಾಗಿತ್ತು ಅಂತ ಹೇಳಿದ್ರೆ ಅದು ಮೊನಾಕೋ ಆಗಿತ್ತು. ಆ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದ, he used to give a large sum to the prince. For he was the only establishment left in Europe. ನಾನು ಹೇಳಿದೆ ಅಲ್ವಾ, ಸೊ ಯುರೋಪಲ್ಲಿ ಜೂಜಾಡಲಿಕ್ಕೆ ಉಳಿದಿರುವಂಥ ಏಕೈಕ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಮೊನಾಕೋ ಆಗಿತ್ತು. ಆ ಕಾರಣಕ್ಕಾಗಿ ಹೆಚ್ಚಿನ ಮೊತ್ತವನ್ನು ರಾಜನಿಗೆ ಕೊಡ್ತಾ ಇದ್ದ. ಜರ್ಮನ್ ಸಾವರಿನ್ಸ್ used to keep gaming houses, but some years ago they were forbidden as they did so much harm. ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಯುರೋಪಲ್ಲಿ, ಸೊ ಜರ್ಮನಿಯ ಸರ್ವಾಧಿಕಾರಿಗಳು, ಪ್ರಭುಗಳು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಆಟದ ಮನೆಗಳನ್ನು ನಡೆಸ್ತಾ ಇದ್ರು. ಆದರೆ ಕೆಲವು ವರ್ಷಗಳ ಹಿಂದೆಗಳು ಏನು ಮಾಡಿದ್ದಾರೆ, ಅವುಗಳನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅವುಗಳಿಂದ ಲಾಭಕ್ಕಿಂತ ಹೆಚ್ಚಿನ ಹಾನಿ ಉಂಟಾಯಿತು, ಹೆಚ್ಚಿನ ಸಮಸ್ಯೆಗಳು ಉಂಟಾಯಿತು. ಸಮಸ್ಯೆ ಏನಂತ ಹೇಳಿದ್ರೆ, ದ ರೀಸನ್ ದೇ ವೇರ್ ಸ್ಟಾಪ್ಡ್ ವಾಸ್ ಬಿಕಾಸ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ತುಂಬ ಹಾನಿಯನ್ನು ಉಂಟು ಮಾಡ್ತಾಯಿತ್ತು ಸಮಾಜಕ್ಕೆ, ಅದಕ್ಕೋಸ್ಕರ ಅವುಗಳನ್ನು ನಿಷೇಧ ಮಾಡಿಬಿಡ್ತಾರೆ. ಎ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್. ಹಿ ವುಡ್ ರಿಸ್ಕ್ ಆಲ್ ಹೀಸ್ ಮನಿ, ಲೂಸ್ ಇಟ್, ಈವನ್ ದ ಮನಿ ವಿಚ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್. ಒಬ್ಬ ವ್ಯಕ್ತಿ ಬರ್ತಾನೆ, ತನ್ನ ಅದೃಷ್ಟ ಪರೀಕ್ಷೆಗೆ ಇಳಿತಾನೆ, ತನ್ನ ಹಣವನ್ನು ಸೋಲ್ತಾನೆ. ಅದಷ್ಟೇ ಅಲ್ಲ, ತನಗೆ ಸೇರದೇ ಇರುವಂಥ ಹಣವನ್ನೂ ಕೂಡ ಏನು ಮಾಡ್ತಾನೆ, ಅವನು ಆ ಜೂಜಲ್ಲಿ ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ದೆನ್ he would even risk money that did not belong to him and lose that too. Then in despair he would drown or shoot himself. So the Germans forbade their ruler to make money in this way.
ತನ್ನ ಹಣ ಮತ್ತು ತನ್ನದಲ್ಲದ ಹಣವನ್ನು ಅವನು ಆ ಜೂಜಾಡಲಿಕ್ಕೆ ಬಂದಂಥ ವ್ಯಕ್ತಿ ಕಳ್ಕೊಂಡಾದ ಮೇಲೆ ಏನು ಮಾಡ್ತಾನೆ, ಅವನು ಅನಿವಾರ್ಯವಾಗಿ ನೀರಲ್ಲಿ ಮುಳುಗಿ ಸಾಯೋದು ಅಥವಾ ತನ್ನನ್ನೇ ಗುಂಡಿಕ್ಕಿಕೊಳ್ಳೋದು, ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಯಿತು. ಅದಕ್ಕೋಸ್ಕರ ಈ ಜರ್ಮನ್ಸ್ ಏನು ಮಾಡ್ತಾರೆ, ಸೊ ತಮ್ಮ ಆಡಳಿತ ನಡೆಸುವವರು, ಅಧಿಕಾರಿಗಳು, ಪ್ರಭುಗಳು ಈ ಮಾರ್ಗದ ಮೂಲಕ ಹಣ ಗಳಿಸೋದನ್ನು ಅವರು ಏನು ಮಾಡ್ತಾರೆ, ವಿರೋಧ ಮಾಡ್ತಾರೆ. ಸೊ ದ ಜರ್ಮನ್ಸ್ ಫಾರ್ಬೇಡ್ their rulers to make money in this way, but there was none to stop the Prince of Monaco and he remained with a monopoly of the business. ಆದರೆ ಈ ಮೊನಾಕೋದ ರಾಜನನ್ನು ತಡಿಲಿಕ್ಕೆ ಯಾರೂ ಇರಲಿಲ್ಲ. ಯಾಕಂದರೆ ಅವನಿಗೆ ಏಕಾಧಿಕಾರ ಇತ್ತು. ಅವನು ಒಂದು ರೀತಿ ಗುತ್ತಿಗೆಯನ್ನು ತೆಗೆದುಕೊಂಡ ಹಾಗೆ ಜೂಜನ್ನು ನಡೆಸ್ತಾ ಇದ್ದ. ಅವನು ಅದರಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದ. ಬಿಕಾಸ್ ಹೀಸ್ ಡಿಸಿಷನ್ ವಾಸ್ ಫೈನಲ್ ಬಟ್ ಇಟ್ ವಾಸ್ ಇನ್ಎವಿಟಬಲ್ ಫಾರ್ ಹಿಮ್. ಅದು ಅವನಿಗೆ ಅನಿವಾರ್ಯ ಕೂಡ ಆಗಿತ್ತು. ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನ್ಯಾಕೋ. ಯಾರಿಗೆ ಜೂಜ್ ಆಡಬೇಕು ಅಂತ ಅನಿಸುತ್ತೆ ಅವರೆಲ್ಲ ಏನು ಮಾಡ್ತಾರೆ, ಮೊನ್ಯಾಕೋಗೆ ಹೋಗ್ತಾರೆ. ವೆದರ್ ದೆ ವಿನ್ ಆರ್ ಲೂಸ್ ದ ಪ್ರಿನ್ಸ್ ಗೇನ್ಸ್ ಬೈ ಇಟ್. ಅವರು ಆಡ್ತಾರೆ, ಗೆಲ್ತಾರೋ ಸೋಲ್ತಾರೋ, ಆದರೆ ರಾಜನಿಗೆ ಮಾತ್ರ ಅದರಿಂದ ಆದಾಯ ಇದೆ, ರಾಜ ಮಾತ್ರ ಗಳಿಸ್ತಾನೆ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್ ಆ್ಯಸ್ ದ ಪ್ರೊವರ್ಬ್ ಸೇಸ್. ಗಾದೆ ಮಾತು ಹೇಳುವ ಹಾಗೆ ಏನಂತ ಹೇಳಿದ್ರೆ, ಈ ಪ್ರಾಮಾಣಿಕ ಪ್ರಯತ್ನದಿಂದ, ಪ್ರಾಮಾಣಿಕ ದುಡಿಮೆಯಿಂದ ನಾವು ಕಲ್ಲಿನ ಅರಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಗಾದೆ ಮಾತೇನಿದೆಯೋ ಹಾಗೆ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ knows it is a dirty business and revenue from tobacco and drink is also not a nice thing, but he has to live with all the ceremony of a real king. ರಾಜನಿಗೂ ಗೊತ್ತು ಏನಂತ ಹೇಳಿದರೆ ಇದೊಂದು ಒಳ್ಳೆಯ ವ್ಯವಹಾರ ಅಲ್ಲ, ಇದೊಂದು ಡರ್ಟಿ ಬಿಸ್ನೆಸ್. ಮತ್ತು ತಂಬಾಕು ಮತ್ತು ಕುಡಿತದಿಂದ ಬರುವಂತಹ ಆದಾಯ ಇದೆಯಲ್ವಾ, ಅದು ಕೂಡ ಒಳ್ಳೆಯದಲ್ಲ ಅಂತ ಅವನಿಗೆ ಗೊತ್ತಿದೆ, ಆದರೆ ಅವನು ಬದುಕಬೇಕಲ್ಲ. It is inevitable for him. He has to live with all the ceremony of a real king. ಒಬ್ಬ ರಾಜನ ಆಚಾರ ವಿಧಿ ಏನಿರುತ್ತೆ, ಅವನ ಪದ್ಧತಿ ಏನಿರುತ್ತೆ, ವೈಭವ ಏನಿರುತ್ತೆ, ಅದೇ ರೀತಿಯಾಗಿ ಇವನು ಕೂಡ ಬದುಕಬೇಕಲ್ವಾ. ಅದಕ್ಕೋಸ್ಕರ ಅದು ತಪ್ಪು, ಅದು ಸರಿಯಲ್ಲ, ಅದು ಒಳ್ಳೆಯದಲ್ಲ ಅಂತ ಗೊತ್ತಿದ್ದರೂ ಕೂಡ ಅದು ಇಟ್ ವಾಸ್ ಇನ್ಎವಿಟಬಲ್ ಫಾರ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ. He has his coronation, levies, rewards, sentences, reviews, councils, laws, and courts of justice like other kings, but on a smaller scale. ಇತರೆ ರಾಜರ ಹಾಗೆ, ಇತರೆ ರಾಜ್ಯಗಳಲ್ಲಿ ಇರುವ ಹಾಗೆ ಅವನು ಕೂಡ ಏನು ಮಾಡಿದ್ದಾನೆ, ತನ್ನ ಪಟ್ಟಾಭಿಷೇಕ ಆಗಿದೆ. ಅವನಿಗೆ ಪ್ರಾತಃ ಕಾಲದಲ್ಲಿ ಮುಂಜಾನೆ ಬರ್ತಕ್ಕಂಥ ವ್ಯಕ್ತಿಗಳನ್ನು ಸ್ವಾಗತಿಸಲಿಕ್ಕಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ, ಅವರಿಗೆ ಲೀವೀಸ್ ಅಂತ ಹೇಳ್ತೇವೆ. ರಿವಾರ್ಡ್ಸ್, ಅವನೇನು ಮಾಡ್ತಾನೆ, ಬಹುಮಾನವನ್ನು ಕೊಡ್ತಾನೆ, ಪುರಸ್ಕಾರಗಳನ್ನು ಕೊಡ್ತಾನೆ. ಸೆಂಟೆನ್ಸಸ್, ಶಿಕ್ಷೆಗಳನ್ನು ಕೊಡ್ತಾನೆ. ರಿವ್ಯೂಸ್, ಆಗು ಹೋಗುಗಳನ್ನು ಪುನರಾವರ್ತಿಸಿ ನೋಡುವಂಥ ಒಂದು ಅಧಿಕಾರ ಅವನಿಗಿದೆ. ಕೌನ್ಸಿಲ್ಸ್ ಅಂದರೆ ಅವನ ಆಸ್ಥಾನ ಇದೆ, ಆಮೇಲೆ ಮಂಡಲಗಳಿದ್ದಾವೆ. ಲಾಸ್, ಕಾನೂನುಗಳಿದೆ. ಆ್ಯಂಡ್ ಕೋರ್ಟ್ಸ್ ಆಫ್ ಜಸ್ಟಿಸ್, ನ್ಯಾಯವನ್ನು ಕೊಡುವಂತಹ ಕೋರ್ಟ್ಗಳು, ನ್ಯಾಯಾಲಯಗಳು ಕೂಡ ಇದ್ದಾವೆ. ಲೈಕ್ ಅದರ್ ಕಿಂಗ್ಸ್ ಬಟ್ ಆನ್ ಅ ಸ್ಮಾಲರ್ ಸ್ಕೇಲ್. ಎಲ್ಲ ಒಂದು ರಾಜ್ಯದಲ್ಲಿ ಇರಬೇಕಾದಂತಹ ಎಲ್ಲ ವ್ಯವಸ್ಥೆಯೂ ಕೂಡ ಇದೆ, ಆದರೆ ಎಲ್ಲವೂ ಕೂಡ ಚಿಕ್ಕ ಪ್ರಮಾಣದಲ್ಲಿ. ಅಂತಹ ಒಂದು ಸಾಮ್ರಾಜ್ಯ ಮೊನ್ಯಾಕೋ ಆಗಿತ್ತು. ಒನ್ಸ್ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಟಾಯ್ ಪ್ರಿನ್ಸಸ್ ಡೊಮೈನ್ಸ್. ಈ ರಾಜನ ಒಂದು ಇತಿಮಿತಿಯೊಳಗೆ, ಅವನ ರಾಜ್ಯದೊಳಗೆ ಏನಾಗುತ್ತೆ, ಒಂದು ಕೊಲೆ ಆಗುತ್ತೆ, ಕೊಲೆ ಮಾಡಲಾಗುತ್ತೆ. ದ ಪೀಪಲ್ ಆರ್ ಪೀಸೇಬಲ್ ಆ್ಯಂಡ್ ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್. ಆ ಒಂದು ರಾಜ್ಯದ ಜನರು ಶಾಂತಿ ಪ್ರಿಯರಾಗಿದ್ದರು. ಆ ಕಾರಣಕ್ಕಾಗಿ ಇಂತಹ ಒಂದು ಘಟನೆ ಇಲ್ಲಿಯವರೆಗೆ ನಡೆದಿರಲಿಲ್ಲ. ದ ಜಡ್ಜಸ್ ಅಸೆಂಬಲ್ಡ್, ಆರ್ಗ್ಯೂಡ್, ಜಡ್ಜ್ಡ್ ಆ್ಯಂಡ್ ಎಟ್ ಲಾಸ್ಟ್ condemned the criminal to have his head cut off as the law directs. The prince agreed to execute the criminal. ಆವಾಗ ಏನಾಗುತ್ತೆ ಅಂತ ಹೇಳಿದರೆ,
ಈ ನ್ಯಾಯಾಧೀಶರು, ವಕೀಲರು ಎಲ್ಲರೂ ಒಂದು ಕಡೆ ಸೇರಿಕೊಳ್ತಾರೆ. ಅವರು ಕಾನೂನು ಹೇಳುವ ಹಾಗೆ ಅವರು ವಾದ ಮಾಡ್ತಾರೆ, ಅದನ್ನು ನಿರ್ಧರಿಸ್ತಾರೆ. ಕೊನೆಗೆ ಅವನ ತಲೆಯನ್ನು ಕಡಿಬೇಕು, ಅವನ ತಲೆಯನ್ನು ಕತ್ತರಿಸಬೇಕು. ಅವರ ಕಾನೂನು ಹಾಗೆ ಹೇಳುತ್ತೆ. ಆ ಕಾನೂನಿನ ಪ್ರಕಾರ ಅವನ ತಲೆಯನ್ನು ಕತ್ತರಿಸಬೇಕು ಅಂತ ಹೇಳ್ತಾರೆ. ಅದನ್ನು ಇಟ್ ಈಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್, ರಾಜನಿಗೆ ಅದನ್ನು ತಿಳಿಸಲಾಗುತ್ತೆ. ಆವಾಗ ರಾಜ ಹೇಳ್ತಾನೆ, ದ ಪ್ರಿನ್ಸ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟ್ ಹಿಮ್. ಅವನನ್ನು ತಲೆ ಕಡಿಬೇಕಂತ ಇದ್ದರೆ ಅವನ ತಲೆಯನ್ನು ಕಡಿಯಿರಿ, ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಿ, ಜಾರಿಗೆ ತಗೊಂಡು ಬನ್ನಿ ಅಂತ ಹೇಳಿ ರಾಜನು ಕೂಡ ಏನು ಮಾಡ್ತಾನೆ, ಒಪ್ಪಿಗೆಯನ್ನು ಸೂಚಿಸ್ತಾನೆ. ಬಟ್ ದೇರ್ ವಾಸ್ ಅ ಹೆಚ್, ದೇರ್ ವಾಸ್ ಅ ಪ್ರಾಬ್ಲಮ್. ಅಲ್ಲೊಂದು ಅಡಚಣೆ ಇತ್ತು. ದೇರ್ ವಾಸ್ ನೀದರ್ ಗಿಲೆಟಿನ್ ನಾರ್ ಇಟ್ಸ್ ಎಕ್ಸಿಕ್ಯೂಷನರ್. ಆ ಅಪರಾಧಿಯ ಕ್ರಿಮಿನಲ್ನ ತಲೆಯನ್ನು ಕಡಿಬೇಕಾದರೆ, ಕತ್ತರಿಸಬೇಕಾದ್ರೆ ಅದಕ್ಕೆ ಅವಶ್ಯಕವಾಗಿ ಬೇಕಾದಂಥ ಗಿಲೆಟಿನ್ ಮಷಿನ್ ಮತ್ತು ಅದನ್ನು ನಡೆಸುವಂತಹ, ಅದನ್ನು ಬಳಸುವಂತಹ ಒಬ್ಬ ಎಕ್ಸಿಕ್ಯೂಷನರು ಕೂಡ ಅಲ್ಲಿ ಇರಲಿಲ್ಲ. ಇದು ಮುಖ್ಯ ಸಮಸ್ಯೆಯಾಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ದ ಮ್ಯಾಟರ್ ಆ್ಯಂಡ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಇನ್ಕ್ವೈರಿ ಟು ದ ಫ್ರೆಂಚ್ ಗವರ್ಮೆಂಟ್. ಆವಾಗ ಎಲ್ಲ ಮಂತ್ರಿಗಳು ಸೇರಿಬಿಟ್ಟು ಏನು ಮಾಡ್ತಾರೆ, ಒಂದು ಪತ್ರವನ್ನು ಬರೆಯೋರು ನಾವು ಫ್ರೆಂಚ್ ಸರ್ಕಾರಕ್ಕೆ. ಏನಂತ ಹೇಳಿದರೆ, ಎ ಲೆಟರ್, ಆ ಪ್ರಕಾರ ಎ ಲೆಟರ್ ವಾಸ್ ಸೆಂಟ್ ಟು ದ ಫ್ರೆಂಚ್ ಗವರ್ಮೆಂಟ್ ಟು ನೋ ದ ಕಾಸ್ಟ್ ಆಫ್ ಎ ಮಷೀನ್ ಆ್ಯಂಡ್ ಇಟ್ಸ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಆ ಅಪರಾಧಿಯ ತಲೆಯನ್ನು ಕತ್ತರಿಸುವ ಸಲುವಾಗಿ ಒಂದು ಮಷಿನ್ನ ಬೆಲೆ ಎಷ್ಟು, ಆ ಫ್ರೆಂಚ್ ಸರ್ಕಾರ ಅದನ್ನು ಎಷ್ಟು ದುಡ್ಡಿಗೆ ಪೂರೈಸುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ಫ್ರೆಂಚ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯಲಾಗುತ್ತೆ. ಅಕಾರ್ಡಿಂಗ್ ಟು ದ decision of the ministers, a letter was written to the French government to know the cost of a machine and its expert to cut off the criminal's head. The French government replied that it could supply the same for 1600 francs. ಆವಾಗ ಫ್ರೆಂಚ್ ಸರ್ಕಾರ ಏನು ಮಾಡುತ್ತೆ, ಮೊನ್ಯಾಕೋ ರಾಜ್ಯಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ರಿಪ್ಲೈ ಮಾಡುತ್ತೆ. ಏನಂತ ಹೇಳಿದ್ರೆ, ಅವರು 16,000 ಫ್ರ್ಯಾಂಕ್ಗಳಿಗೆ ನಾವು ಆ ಮಷೀನು ಮತ್ತು ಅದರ ಎಕ್ಸಿಕ್ಯೂಷನರ್ ಇಬ್ಬರನ್ನೂ ಕೂಡ ನಾವು ಕೊಡ್ತೇವೆ ನಿಮಗೆ ಅಂತ ಹೇಳ್ತಾರೆ. ಫ್ರ್ಯಾಂಕ್ಸ್ ಅಂತ ಹೇಳಿದರೆ ಯುರೋಪಲ್ಲಿ 1999ಗಿಂತ ಮೊದಲು ಇದ್ದಂತಹ ಒಂದು ಕರೆನ್ಸಿ ಆಗಿತ್ತು. ಇಟ್ ವಾಸ್ 2 francs a head ಆನ್ ದ ಹೋಲ್ ಪಾಪ್ಯುಲೇಷನ್. ರಾಜನಿಗೆ ತುಂಬ ಗಾಬರಿ ಆಗುವಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ, ಇರೋದೇ 7,000 ಪಾಪ್ಯುಲೇಷನ್ ಇದೆ, ಇನ್ಹ್ಯಾಬಿಟೆಂಟ್ಸ್ ಇದ್ದಾರೆ. ಒಂದೊಂದು ತಲೆಯ ಮೇಲೆ ಏನಾಗುತ್ತೆ, 2 ಫ್ರ್ಯಾಂಕ್ನಷ್ಟು ಭರಿಸಬೇಕಾಗತ್ತೆ. ಅದಕ್ಕೋಸ್ಕರ ದ ರೆಚ್ ಈಸ್ ನಾಟ್ ವರ್ತ್ ದ ಮನಿ. ಹೇಳ್ತಾನೆ, ಈ ಪಾಪಿ ನೀಚ ಇದ್ದಾನಲ್ವಾ, ಇವನು ಕ್ರೈಮ್ ಮಾಡಿದಾನಲ್ವಾ, ಸೊ ಇವನು 16,000 ಖರ್ಚು ಮಾಡುವಂತಹ ವ್ಯಕ್ತಿ ಏನಲ್ಲ. ದ ಪೀಪಲ್ ವೋಂಟ್ ಸ್ಟ್ಯಾಂಡ್ ಇಟ್, ಇಟ್ ಮೇ ಕಾಸ್ ಅ ರೈಟ್. ಜನ ಇದನ್ನು ಸಹಿಸಲ್ಲ, ಜನ ಏನು ಮಾಡ್ಬೋದು, ದಂಗೆ ಹೇಳ್ಬೋದು ಅಂತ ರಾಜ ಹೇಳ್ತಾನೆ. ಆ್ಯಂಡ್ ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್ಸ್ ಟು ಫೈಂಡ್ ಆರ್ ಆಸ್ಕ್ಡ್ ದೆಮ್ ಟು ಫೈಂಡ್ ಸಮ್ ಅದರ್ ವೇ ಆರ್ ಆಸ್ಕ್ಡ್ ದೆಮ್ ಟು ರೈಟ್ ಅ ಲೆಟರ್ ಟು the brother monarch, the king of Italy. A similar inquiry was sent to the king of Italy, a brother monarch. ಅವ್ರಿಗನ್ಸುತ್ತೆ, ಫ್ರೆಂಚ್ ಗೌರ್ಮೆಂಟ್ ರಿಪಬ್ಲಿಕನ್ ಗೌರ್ಮೆಂಟ್ ಇದೆ, ಅವರಿಗೆ ಈ ರಾಜ ಇರ್ತಕ್ಕಂಥ ಒಂದು ಆಡಳಿತಕ್ಕೆ, ರಾಜ್ಯಕ್ಕೆ ಗೌರವ ಕೊಡೋದೆಲ್ಲ ಗೊತ್ತಿಲ್ಲ. ಆದರೆ ಇಟಲಿಯ ರಾಜ ಏನಾಗಿದ್ದಾನೆ, ಇವರ ಸಹೋದರ ರಾಜನೇ ಆಗಿದ್ದಾನೆ. ಅವನಿಗೇನಾಗೋದು, ಒಂದು ರೀತಿ ನಾವು ಒತ್ತಾಯ ಮಾಡ್ಬೋದು, ಕಡಿಮೆಗೆ ನೀವು ಮಷಿನ್ ಮತ್ತು ಇಟ್ಸ್ ಎಕ್ಸ್ಪರ್ಟನ್ನು ಕೊಡಿ ಅಂತ ಹೇಳಿ. ಆವಾಗ ಏನು ಮಾಡ್ತಾರೆ, ಅದಕ್ಕೂ ಕೂಡ ಒಂದು ಪತ್ರವನ್ನು ಬರೆಯಲಾಗುತ್ತೆ. ದ ಇಟಾಲಿಯನ್ ಗೌರ್ಮೆಂಟ್ ರಿಪ್ಲೈಡ್ ದ್ಯಾಟ್ ಇಟ್ ಕುಡ್ ಸಪ್ಲೈ ಬೋತ್ ಎ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಫಾರ್ 12,000 francs. ಇಟಲಿ ಸರ್ಕಾರ ಏನು ಮಾಡುತ್ತೆ, ಒಂದು
ರಿಪ್ಲೈಯನ್ನು ಕೊಡುತ್ತೆ. ಏನು ರಿಪ್ಲೈ ಅಂತ ಹೇಳಿದ್ರೆ, ಇಟ್ ಕುಡ್ ಸಪ್ಲೈ ಅ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪೋರ್ಟ್ ಫಾರ್ 12,000 francs, 4,000 francs ಲೆಸ್ ದ್ಯಾನ್ ಫ್ರೆಂಚ್ ಗೌರ್ಮೆಂಟ್. ಫ್ರೆಂಚ್ ಸರ್ಕಾರ ಏನು ಮಾಡಿತ್ತು, 16,000 ಫ್ರಾಂಕ್ಸ್ಗೆ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಇಟಾಲಿ ಗೌರ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ 12,000 ಫ್ರಾಂಕ್ಸ್ಗೆ ನಾವು ಅದನ್ನು ಸಪ್ಲೈ ಮಾಡ್ತೇವೆ. ಎರಡೂ ಕೂಡ. ಇವನ್ ದಟ್ ಇನ್ಕ್ಲೂಡ್ಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಮಷಿನ್ ಬಂದು ನಿಮ್ಮನ್ನು ತಲುಪುವವರೆಗೆ ಇರುವಂಥ ಪ್ರಯಾಣದ ಖರ್ಚು ಇದೆ ಅಲ್ವಾ, ಅದನ್ನು ಸೇರಿಸಿಬಿಟ್ಟು ಅಂತ ಅವರು ಹೇಳ್ತಾರೆ. ದಿಸ್ ವಾಸ್ ಚೀಪರ್ ಕಂಪೇರ್ಡ್ ವಿತ್ ಫ್ರೆಂಚ್ ಗೌರ್ಮೆಂಟ್. ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್. ಆದಾಗ್ಯೂ ಕೂಡ 12,000 ಫ್ರಾಂಕ್ಸ್ ಏನಾಗುತ್ತೆ, ಈ ಮೊನ್ಯಾಕೋ ರಾಜನಿಗೆ ಅದು ಕೂಡ ಜಾಸ್ತಿ ಅಂತ ಅನಿಸುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಹಿ ಸೆಡ್ ದ್ಯಾಟ್ ರಾಸ್ಕಲ್ ವಾಸ್ ನಾಟ್ ವರ್ತ್ ದ ಮನಿ. 12,000 ಫ್ರಾಂಕ್ಸ್ ಖರ್ಚು ಮಾಡುವಂತಹ ವ್ಯಕ್ತಿ ಏನಲ್ಲ ಅವನು. ಸೊ ದ ಸೋಲ್ಜರ್ಸ್ ವೇರ್ ಆಸ್ಕ್ಡ್ ಟು ಕಟ್ ಆಫ್ ದ ಮ್ಯಾನ್ಸ್ ಹೆಡ್ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ಆವಾಗ ಟ್ರೈ ಟು ಫೈಂಡ್ ಸಮ್ ಅದರ್ ವೇ ವೇರ್ ಇಟ್ಸ್ ಕಾಸ್ಟ್ ವುಡ್ ಬಿ ಚೀಪರ್. ಫೈಂಡ್ ಅ ಚೀಪರ್ ವೇ ಅಂತ ಹೇಳಿದಾಗ ಏನು ಮಾಡ್ತಾರೆ, ದ ಸೋಲ್ಜರ್ಸ್ ವೇರ್ ಅಪ್ರೋಚ್ಡ್. ಸೈನಿಕರಿಗೆ ಕೇಳಲಾಗುತ್ತೆ ಏನಂತ ಹೇಳಿದ್ರೆ, ಈ ರಫ್ಲಿ ಆ್ಯಂಡ್ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್ ಅಂತ. ಹೇಗೆ ನಾವು ದಿನಾಲು ಕೋಳಿ ಆಮೇಲೆ ಬೇರೆ ಜನರ ತಲೆಯನ್ನು ಕಡಿತೇವೆ, ಸೊ ಆ ರೀತಿಯಾಗಿ ನೀವು ಒಬ್ಬರು ಯಾರಾದರೂ ಸೈನಿಕರು ಬಂದು ತಲೆ ಕಡಲಿಕ್ಕಾಗಲ್ವಾ ಅಂತ ಸೈನಿಕರಿಗೆ ಕೇಳಲಾಗುತ್ತೆ. ದೇ ರಿಫ್ಯೂಸ್ಡ್ ಸೇಯಿಂಗ್ ದ್ಯಾಟ್ ದೇ ವೇರ್ ನಾಟ್ ಟಾಟ್ ಆ್ಯಂಡ್ ದೇ ಡಿಡಂಟ್ ನೋ ಹೌ ಟು ಡೂ ಇಟ್. ಸೈನಿಕರು ನಯವಾಗಿ ಏನು ಮಾಡಿಬಿಡ್ತಾರೆ, ಒಂದು ಆಫರನ್ನು ತಿರಸ್ಕರಿಸ್ತಾರೆ. ಅವರು ಕಾರಣ ಕೊಡ್ತಾರೆ ಏನಂತ ಹೇಳಿದ್ರೆ, ನಮಗೆ ಮನುಷ್ಯನ ನಾವು ಯುದ್ಧ ಮಾಡೋದು ಗೊತ್ತಿದೆ, ಯುದ್ಧದಲ್ಲಿ ಕೊಲ್ಲೋದು ಗೊತ್ತಿದೆ, ಆದರೆ ಒಬ್ಬ ಮನುಷ್ಯನ ತಲೆ ಕಡೋದನ್ನು ನಮಗೆ ಕಲಿಸಲಾಗಿಲ್ಲ, ನಮಗದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅವರು ನಿರಾಕರಿಸ್ತಾರೆ. ಅಗೇನ್ ಕಮಿಷನ್, ಕಮಿಟಿ ಆ್ಯಂಡ್ ಸಬ್ ಕಮಿಟಿ ರೀಕನ್ಸಿಡರ್ಡ್ ಆ್ಯಂಡ್ ಎಟ್ ಲಾಸ್ಟ್ decided to alter the death sentence to imprisonment for life. ಕೊನೆಗೆ ಅಲ್ಲಿ ಕಮಿಷನ್, ಸಮಿತಿ, ಉಪಸಮಿತಿ ಮತ್ತು ಪುನರಾಮರ್ಶೆ ಮಾಡ್ತಾರೆ, ಅದನ್ನು ಪರಿಗಣನೆ ಮಾಡ್ತಾರೆ. ಕೊನೆಗೆ ನಿರ್ಧಾರ ಮಾಡ್ತಾರೆ ಏನಂತ ಹೇಳಿ, ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಏನು ಅವನ ತಲೆಯನ್ನು ಕಡಿಬೇಕು ಅನ್ನುವಂಥ ಶಿಕ್ಷೆ ನಾವು ಕೊಟ್ಟಿದ್ದೀವೋ ಆ ಶಿಕ್ಷೆಯನ್ನೇ ಬದಲಿಸಿ ಬಿಡೋಣ. ಯಾವ ಶಿಕ್ಷೆ ಅಂತ ಹೇಳಿದರೆ, ಸೊ ಅವನಿಗೆ ಜೀವಾವಧಿ ಶಿಕ್ಷೆ, ಏನೋ ಸಾಯುವವರೆಗೂ ಕೂಡ ಏನಾಗಿರಬೇಕು, ಅವನ ಜೈಲಲ್ಲೇ ಕೊಳಿಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡ್ಬಿಟ್ಟು ರಾಜನಿಗೆ ತಿಳಿಸ್ತಾರೆ. ಅದು ಏನಾಗುತ್ತೆ, ಅವನು ಕೊಲ್ಲೋದನ್ನು ಬಿಟ್ಟು ಅವನಿಗೆ ನಾವು ಜೈಲಲ್ಲಿ ಇಡ್ತಾ ಇದ್ದೀವಿ ಅಂತ ಹೇಳಿದರೆ ರಾಜ ಸೊ ಅವನ ಮೇಲೆ ಮರ್ಸಿ ಕರುಣೆಯನ್ನು ತೋರ್ತಾ ಇದೆ ಅನ್ನೋದು ಕೂಡ ಜನರಲ್ಲಿ ಒಂದು ರೀತಿಯ ಭಾವನೆ ಬರುತ್ತೆ. ಇದು ಕೂಡ ಚೀಪರ್ ಆಗುತ್ತೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಅಗೇನ್ ದೇರ್ ವಾಸ್ ಅ ಹೆಚ್. ರಾಜ ಅದಕ್ಕೆ ಒಪ್ಕೊಳ್ತಾನೆ. ಅಲ್ಲಿ ಮತ್ತೊಂದು ಸಮಸ್ಯೆ ಇದೆ. ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಜೀವಾವಧಿ ಶಿಕ್ಷೆಯನ್ನು ನೀಡಿದಂತಹ ವ್ಯಕ್ತಿಯನ್ನು ಇಡೋದಕ್ಕೆ ಸೂಕ್ತವಾದಂತಹ ಒಂದು ಜೈಲು ಇರಲಿಲ್ಲ. ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವೇರ್ ಕೆಪ್ಟ್ ಟೆಂಪರರಿ. ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನು ಟೆಂಪರರಿಯಾಗಿ ಇಡಲಿಕ್ಕೆ ಇರುವಂತಹ ಚಿಕ್ಕ ಚಿಕ್ಕ ಲಾಕಪ್ಗಳು ಮಾತ್ರ ಅಲ್ಲಿ ಅವೈಲೇಬಲ್ ಇದ್ವು. ಹವೆವರ್ ಹೇಗೋ ಮಾಡಿ ದೆ ಮ್ಯಾನೇಜ್ ಟು ಫೈಂಡ್ ಅ ಪ್ಲೇಸ್ ಆ್ಯಂಡ್ ಪುಟ್ ದ ಕ್ರಿಮಿನಲ್ ದೇರ್ ಆ್ಯಂಡ್ ಅ ಗಾರ್ಡ್ ವಾಸ್ ಪ್ಲೇಸ್ ಟು ವಾಚ್ ಆ್ಯಂಡ್ ಫೆಚ್ ಹೀಸ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ಕೊನೆಗೂ ಹೇಗೋ ಮ್ಯಾನೇಜ್ ಮಾಡಿ ಏನು ಮಾಡ್ತಾರೆ, ಒಂದು ಸ್ಥಳವನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡಿಬಿಟ್ಟು ಆ ಅಪರಾಧಿಯನ್ನು, ಆ ಕ್ರೈಮ್ ಮಾಡಿದಂತಹ ಕ್ರಿಮಿನಲನ್ನು ಏನು ಮಾಡ್ತಾರೆ, ಸೊ ಜೈಲಲ್ಲಿ ಇಡ್ತಾರೆ. ಆ್ಯಂಡ್ ಅ ಗಾರ್ಡ್ ವಾಸ್ ಪ್ಲೇಸ್ ಟು ವಾಚ್. ಅವನನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಗಾರ್ಡನ್ನು ಕೂಡ ನೇಮಕ ಮಾಡಲಾಗುತ್ತೆ. ಅದಷ್ಟೇ ಅಲ್ಲ ಅವನ ಕೆಲಸ. ಫೆಚ್ ಹೀಸ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ರಾಜನ ಅರಮನೆಯ ಅಡುಗೆ ಮನೆಯಿಂದ ಆಹಾರವನ್ನು ಅವನಿಗೆ ತಂದು ಕೊಡುವಂಥ ಕೆಲಸವೂ ಕೂಡ ಯಾರ್ದಾಗಿರುತ್ತೆ, ಗಾರ್ಡ್ನದ್ದು ಆಗಿರುತ್ತೆ. ಆಫ್ಟರ್ ಎ ಇಯರ್ ದ ಪ್ರಿಸನರ್ ರಿಮೇನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಹೀಗೆ ಒಂದು ವರ್ಷ ಕಳೆದೋಗುತ್ತೆ.
ಆಫ್ಟರ್ ಅ ಇಯರ್ ದ ಕಿಂಗ್ಲೆಟ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಒಂದು ವರ್ಷದ ನಂತರ ರಾಜ ತನ್ನ ಆದಾಯ ಮತ್ತು ವೆಚ್ಚಗಳ ಒಂದು ಲೆಕ್ಕವನ್ನು ಅವನು ಗಮನಿಸ್ತಾ ಇರುವಾಗ, ನೋಡ್ತಾ ಇರುವಾಗ, ನೋಟಿಸ್ಡ್ ಎ ನ್ಯೂ ಎಕ್ಸ್ಪೆಂಡಿಚರ್, ಅಲ್ಲಿ ಅವನಿಗೆ ಏನಾಗುತ್ತೆ, ಒಂದು ಹೊಸ ಖರ್ಚು ಏನಾಗುತ್ತೆ ಅವನಿಗೆ ಕಂಡುಬರುತ್ತೆ. ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಹೊಸ ಖರ್ಚು ಕಂಡುಬರುತ್ತೆ. ಆ ಹೊಸ ಖರ್ಚು ಇಟ್ ವಾಸ್ 600 francs ಸ್ಪೆಂಟ್ ಫಾರ್ ಕೀಪ್ ಆಫ್ ದ ಕ್ರಿಮಿನಲ್. ಆ ಅಪರಾಧಿಯನ್ನು, ಆ ವ್ಯಕ್ತಿಯನ್ನು ಅಲ್ಲಿಟ್ಟು ಅವನಿಗೊಬ್ಬ ಗಾರ್ಡನ್ನು ನೇಮಕ ಮಾಡಿ ಇದೆಲ್ಲದರ ಖರ್ಚು ಏನಾಗಿರುತ್ತೆ, 600 francs ಆಗಿರುತ್ತೆ. ದ ಮ್ಯಾಟರ್ ವಾಸ್ ಸೀರಿಯಸ್ ಆ್ಯಂಡ್ more than that, the worst was that the fellow was young and healthy, might live 50 years. ಒಂದು ವರ್ಷಕ್ಕೆ 600 francs ಖರ್ಚಾಗಿದೆ ಅಲ್ವಾ, ಅದು ವಿಷಯ ಅಲ್ಲ. ಅದಕ್ಕಿಂತಲೂ ತುಂಬ ಕೆಟ್ಟದಾದಂಥ ವಿಷಯ ಸುದ್ದಿ ಏನಪ್ಪ ಅಂತ ಹೇಳಿದರೆ, ಆ ವ್ಯಕ್ತಿ ಆರೋಗ್ಯವಾಗಿದ್ದಾನೆ, ಯುವಕನಾಗಿದ್ದಾನೆ, ಬಹುಶಃ ಇನ್ನೂ 50 ವರ್ಷ ಬದುಕ್ತಾನೆ. 600 francs a year ಫಾರ್ 50 years ಅಂತ ಹೇಳಿದರೆ 30,000 francs ಆಗೋಯ್ತು. ಆ್ಯಂಡ್ ವೆನ್ ಒನ್ ಕೇಮ್ ಟು ರೆಕನ್ ಇಟ್ ಅಪ್, ದ ಮ್ಯಾಟರ್ ವಾಸ್ ಸೀರಿಯಸ್. ಇಫ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್, ದ ಮ್ಯಾಟರ್ ವಾಸ್ ಸೀರಿಯಸ್. 30,000 50 ವರ್ಷಕ್ಕೆ 30,000 francs ಆಗುತ್ತೆ ಅಂದಾಗ ತುಂಬ ಗಂಭೀರವಾದ ವಿಷಯ ಆಗಿತ್ತು. ದ ಪ್ರಿನ್ಸ್ summoned and asked the ministers to find a cheaper way of dealing with the rascal. Ministers met and reconsidered. ಆವಾಗ ಮತ್ತೆ ಮಂತ್ರಿಗಳನ್ನು ಕರೆದು ಹೇಳ್ತಾನೆ, ನೋಡಿ ಇವನಿಗೋಸ್ಕರ ಇಷ್ಟು ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಆಗಲ್ಲ, ಇದಕ್ಕಿಂತಲೂ ತುಂಬ ಸುಲಭವಾದಂತಹ ಮತ್ತು ತುಂಬ ಅಗ್ಗವಾದಂತಹ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ಮಿನಿಸ್ಟರ್ಸ್ಗೆ ತಿಳಿಸ್ತಾನೆ. ತಿಳಿಸಿದಾಗ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ರೀಕನ್ಸಿಡರ್ಡ್. ಆವಾಗ ರಾಜ ಈ ರೀತಿಯಾಗಿ ಹೇಳ್ತಾನೆ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ದ ಪ್ರೆಸೆಂಟ್ ಪ್ಲ್ಯಾನ್ ಈಸ್ ಟೂ ಎಕ್ಸ್ಪೆನ್ಸಿವ್. ಸದ್ಯ ಏನು ಪ್ಲ್ಯಾನ್ ಇದೆಯಲ್ವಾ, ಇದು ತುಂಬ ದುಬಾರಿಯಾದದ್ದು. ಆದರೆ ಈ ರಾಸ್ಕಲ್ನಿಗೆ ನೀವು ತುಂಬ ಚೀಪಾಗಿರುವಂತಹ ಒಂದು ದಾರಿಯನ್ನು ನೀವು ಕಂಡುಕೊಳ್ಬೇಕು ಅಂತ ಅವನು ಆರ್ಡರ್ ಮಾಡ್ತಾನೆ. ಅದಕ್ಕೋಸ್ಕರ ಮಂತ್ರಿಗಳು ಒಂದು ಕಡೆ ಸೇರ್ತಾರೆ, ಅದರ ಮತ್ತೆ ರೀಕನ್ಸಿಡರೇಷನನ್ನು ಮಾಡ್ತಾರೆ. ಒನ್ ಆಫ್ ದ ಮಿನಿಸ್ಟರ್ಸ್ said to dismiss the guard. ಅದರಲ್ಲಿ ಎಲ್ಲ ಮಿನಿಸ್ಟರ್ಸ್ ಸೇರುವಾಗ ಒಬ್ಬ ಹೇಳ್ತಾನೆ, ಜೆಂಟಲ್ಮನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ನನಗನ್ಸುತ್ತೆ ನಾವು ಗಾರ್ಡನ್ನು ತೆಗೆದುಬಿಟ್ರೆ ಒಂದು ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಅಂತ ಒಬ್ಬ ಮಿನಿಸ್ಟರ್ ಹೇಳ್ತಾನೆ. ದ ಸೆಕೆಂಡ್ ಮಿನಿಸ್ಟರ್ ಸೈಡ್ ದ್ಯಾಟ್ ದ ಫೆಲೋ ವುಡ್ ರನ್ ಅವೇ. ಮತ್ತೊಬ್ಬ ಹೇಳ್ತಾನೆ, ಅದಕ್ಕೆ ಅವನು ಹೇಳಿದ ಮಾತಿಗೆ ಇವನು ಹೇಳ್ತಾನೆ, ಹಾಗಾದರೆ ಗಾರ್ಡನ್ ತೆಗೆದುಬಿಟ್ರೆ ಅವನು ಓಡಿ ಹೋಗ್ತಾನೆ. ದ ಫಸ್ಟ್ ಸ್ಪೀಕರ್ ಟೋಲ್ಡ್ ಟು ಲೆಟ್ ಹಿಮ್ ರನ್ ಅವೇ ಆ್ಯಂಡ್ ಬಿ ಹ್ಯಾಂಗ್ ಟು ಹಿಮ್. ಆವಾಗ ಹೇಳ್ತಾರೆ, ಓಡಿ ಹೋಗ್ತಾನಾ, ಓಡಿ ಹೋಗಲಿ, ಅದನ್ನೇ ಕಾರಣ ಇಟ್ಕೊಂಡು ಏನು ಮಾಡೋಣ, ಅವನ್ನ ಗಲ್ಲಿಗೇರಿಸ್ಬಿಡೋಣ ಅಂತ ಹೇಳ್ತಾರೆ. ಈವನ್ ದ ಸೇಮ್ ಪ್ಲ್ಯಾನ್ ಈಸ್ ರಿಪೋರ್ಟೆಡ್ ಟು ದ ಕಿಂಗ್, ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಆಲ್ಸೋ ಅಗ್ರೀಡ್ ಟು ದಿಸ್. ಅದಕ್ಕೆ ರಾಜನು ಕೂಡ ಏನು ಮಾಡ್ತಾನೆ, ಸಮ್ಮತಿಯನ್ನು ಸೂಚಿಸ್ತಾನೆ. The criminal went to, but they expected something, but it happened something else. ಅವರು ಏನೋ ನಿರೀಕ್ಷೆ ಮಾಡಿರ್ತಾರೆ, ಆದರೆ ಅಲ್ಲಿ ನಡೆದದ್ದೇ ಬೇರೆ ಆಗಿರುತ್ತೆ. The guard was dismissed and they waited to see what would happen. ಗಾರ್ಡನ್ನ ತೆಗೆದುಬಿಡ್ತಾರೆ, ಏನಾಗುತ್ತೆ ಅಂತ ಹೇಳಿ ಕಾದು ನೋಡ್ತಾರೆ. All that happened was that at a dinner time the criminal came out and not finding his guard, he went to the prince's kitchen to fetch his own dinner. ಕ್ರಿಮಿನಲ್ ಹೊರಗಡೆ ಬಂದು ನೋಡ್ತಾನೆ, ಗಾರ್ಡ್ ಇರೋದಿಲ್ಲ. ಅವನಿಗೆ ಕಾದು ಸಾಕಾಗುತ್ತೆ. ಏನು ಮಾಡ್ತಾನೆ, ಅರಮನೆಯ ಒಂದು ಅಡುಗೆ ಕೋಣೆಗೆ ಹೋಗಿ ತನಗೋಸ್ಕರ ಮೀಸಲಿಟ್ಟಂಥ ಆಹಾರನ ತೆಗೆದುಕೊಂಡು, ರಾತ್ರಿ ಊಟವನ್ನು ತೆಗೆದುಕೊಂಡು ಅವನು ಬರ್ತಾನೆ. he took what was given him. ಅವನಿಗೋಸ್ಕರ ಏನು ಮೀಸಲಿಟ್ಟಿತ್ತೋ ಅದನ್ನು ತೆಗೆದುಕೊಳ್ತಾನೆ.
returned to the prison, shut the door on himself and stayed inside. ತನ್ನ ಆಹಾರ ತೆಗೆದುಕೊಂಡು ಬಿಟ್ಟು ಬಂದು ಬಾಗಿಲನ್ನು ಹಾಕ್ಕೊಂಡು ಒಳಗಡೆ ಕೂತ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಆಕರ್ಡ್. ಇದು ಏನಾಗುತ್ತೆ, ಪ್ರತಿದಿನ ಇದೇ ರೀತಿ ಏನಾಗ್ತಾ ಹೋಗುತ್ತೆ, ನಡೀತಾ ಹೋಗುತ್ತೆ. ದೇರ್ ವಾಸ್ ನೋ ಸೈನ್ ಆಫ್ ರನ್ನಿಂಗ್ ಅವೇ. ಅವನು ಓಡಿ ಹೋಗುವಂತಹ ಯಾವ ಲಕ್ಷಣವೂ ಕೂಡ ಕಾಣಿಸೋದಿಲ್ಲ. ಆವಾಗ ಮಂತ್ರಿಗಳು ಅಂದ್ಕೊಳ್ತಾರೆ, ದೇ ಕನ್ಸಿಡರ್ಡ್ ದ ಮ್ಯಾಟರ್ ಅಗೇನ್. ದೇ ಡಿಸೈಡೆಡ್ ಟು ಟೆಲ್ ದ ಮ್ಯಾನ್ ಸ್ಟ್ರೇಟ್ ಅವೇ. ಅವನಿಗೆ ನೇರವಾಗಿ ಹೇಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟು ಅವನ ಹತ್ರ ಹೋಗ್ತಾರೆ. ಸೊ ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್. ದ ಮಿನಿಸ್ಟರ್ಸ್ ಡಿಸ್ಕಸ್ಡ್, ದೇ ರೀಕನ್ಸಿಡರ್ಡ್ ದ ಮ್ಯಾಟರ್ ಆ್ಯಂಡ್ ದೇ ಸೇಡ್ that we shall have to tell him straight out. ಅವನಿಗೆ ನೇರವಾಗಿ ಹೇಳಿಬಿಡೋಣ, that we do not want to keep him. ಅವನನ್ನು ಇಟ್ಟುಕೊಳ್ಳುವ ಸಾಕುವ ಮನಸ್ಸು ನಮಗಿಲ್ಲ, ನಿನಗೆ ನೇರವಾಗಿ ಓಡೋಗ್ಬಿಡು ಅಂತ ಹೇಳಿ ಅವನಿಗೆ ಹೇಳಿಬಿಡೋಣ ಅಂತ ಹೇಳಿಬಿಟ್ಟು ಅವನನ್ನು, ಕ್ರಿಮಿನಲನ್ನು ಇವ್ರ ಮುಂದೆ ಕರೆಸ್ತಾರೆ. ವೈ ಡು ಯು ನಾಟ್ ರನ್ ಅವೇ ಸೈಡ್ ದ ಮಿನಿಸ್ಟರ್. ಮಿನಿಸ್ಟರ್ ಹೇಳ್ತಾನೆ, ನೀನು ಯಾಕೆ ಓಡಿ ಹೋಗಲ್ಲ? ದೇರ್ ಈಸ್ ನೋ ಗಾಡ್ ಟು ಕೀಪ್ ಯು. ನಿನ್ನ ನೋಡ್ಕೊಳ್ಳೋದಕ್ಕೆ ಗಾಡ್ ಇಲ್ಲ. ಯು ಕ್ಯಾನ್ ಗೋ ವೇರ್ ಯು ಲೈಕ್. ಈಗ ಎಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ರಾಜ ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಮಿನಿಸ್ಟರ್ಸ್ ಅವನಿಗೆ ಹೇಳ್ತಾರೆ. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್, ರಿಪ್ಲೈಡ್ ದ ಮ್ಯಾನ್ ದ ಕ್ರಿಮಿನಲ್. ನಾನು ಧೈರ್ಯದಿಂದ ಹೇಳ್ತೇನೆ, ರಾಜ ಬೇಜಾರು ಮಾಡ್ಕೊಳ್ಳಲ್ಲ. But I have nowhere to go. The criminal complained that they had ruined his character by their sentence. ಅವನು ಹೇಳ್ತಾನೆ, ಬಟ್ ಐ ಹ್ಯಾವ್ ನೋವೇರ್ ಟು ಗೋ. ನಾನು ಎಲ್ಲಿಗೆ ಹೋಗಲಿ? ವಾಟ್ ಕ್ಯಾನ್ ಐ ಡೂ? ನಾನು ಏನು ಮಾಡಲಿ? ಯು ಹ್ಯಾವ್ ರೂಯಿನ್ ಮೈ ಕ್ಯಾರೆಕ್ಟರ್. ನೀವು ನನ್ನ ಚಾರಿತ್ರ್ಯವನ್ನು ಹಾಳು ಮಾಡಿದಿರಿ ಶಿಕ್ಷೆ ಕೊಟ್ಬಿಟ್ಟು. ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ ಹೆಮ್. ಅವನ ಮೇಲೆ ಬೆನ್ನನ್ನು ತಿರುಗಿಸ್ತಾರೆ ಜನ, ನನ್ನ ನೋಡಿ ಬೆನ್ನು ತಿರುಗಿಸ್ತಾರೆ. ಹಾಗೆ ನಾನು ಏನು ಮಾಡಲಿ? ಹಿ ಹ್ಯಾಡ್ ಗಾಟ್ ಔಟ್ ಆಫ್ ವರ್ಕಿಂಗ್. ನಾನು ಕೆಲಸ ಮಾಡೋದನ್ನು ಬಿಟ್ಬಿಟ್ಟಿದ್ದೇನೆ. ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಕೆಲಸ ಮಾಡೋದನ್ನು ಬಿಟ್ಬಿಟ್ಟಿದ್ದೇನೆ, ತುಂಬ ದಿವಸ ಆಯಿತು ಕೆಲಸ ಮಾಡಿದೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಅದನ್ನೇ ನಾನು ಅಲ್ಲಿ ಆ ರೀತಿಯಾಗಿ ಬರೆದಿದ್ದೇನೆ. ದೇ ಹ್ಯಾಡ್ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ. ನಾನೇ ನ್ಯಾರೇಟ್ ಮಾಡ್ತಾಯಿದ್ದೇನೆ ಆ ಥರ. ಅಲ್ಲಿ ಅದು ಅವನ ಡೈಲಾಗ್ ಇದೆ, ಆ್ಯಕ್ಚುಯಲ್ ಡೈಲಾಗ್ ಇದೆ. ಸೊ ನಾನು ಆ ನರೇಷನನ್ನು ಈ ರೀತಿಯಾಗಿ ಬರೆದಿದ್ದೇನೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ತುಂಬ ಕೆಟ್ಟದಾಗಿ ನನ್ನ ನೋಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ. ಮತ್ತೆ ಹೇಳ್ತಾನೆ, ಐ ನೆವರ್ ಕಂಪ್ಲೇಂಡ್ when you sentenced me to be executed, when you decided that I have to be the criminal must to be headed off, ಅಂದರೆ ತಲೆಯನ್ನು ಕತ್ತರಿಸಬೇಕು ಅಂತ ಹೇಳಿಬಿಟ್ಟು ನೀವು ಶಿಕ್ಷೆನ ನಂಗೆ ಕೊಟ್ರಿ. and changed your sentence or changed your death sentence to imprisonment for life. ತಲೆಯನ್ನು ಕತ್ತರಿಸಬೇಕು ಅನ್ನುವಂಥ ಶಿಕ್ಷೆಯನ್ನು ಬದಲಿಸಿಬಿಟ್ಟು ಜೀವಾವಧಿ ಶಿಕ್ಷೆಯನ್ನಾಗಿ ನೀವು ಬದಲಿಸಿದಿರಿ. ದೆನ್ ಆಲ್ಸೋ ಐ ಡಿಡ್ ನಾಟ್ ಕಂಪ್ಲೈನ್. ಯು ಪುಟ್ ಅ ಗಾರ್ಡ್ ಆ್ಯಂಡ್ ರಿಮೂವ್ಡ್ ಲೇಟರ್. ಒಬ್ಬ ಗಾರ್ಡನ್ನು ನೇಮಕ ಮಾಡಿದಿರಿ, ಆಮೇಲೆ ಅವನನ್ನು ತೆಗೆದುಬಿಟ್ರಿ. ದ ಕ್ರಿಮಿನಲ್ ಡಿಡಂಟ್ ಅಗ್ರಿ ಟು ರನ್ ಅವೇ. ನಾನು ಓಡಿ ಹೋಗೋದಕ್ಕೆ ರೆಡಿ ಇಲ್ಲ. ಐ ಕಾಂಟ್ ಅಗ್ರಿ ಟು ದ್ಯಾಟ್. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವೋಂಟ್ ಟು ಗೋ ಅವೇ. ನೀವೇನು ಮಾಡ್ತೀರೋ ಮಾಡಿ, ನಾನು ಹೋಗಲ್ಲ. ನಾನು ಯಾವುದೇ ರೀತಿಯಾಗಿ ಕಂಪ್ಲೇಂಟನ್ನು ನಿಮಗೆ ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಅಗೇನ್ ದ ಕೌನ್ಸಿಲ್ ವಾಸ್ ಸಮನ್ಡ್ ಆ್ಯಂಡ್ ಫೈನಲಿ ದೇ ಡಿಸೈಡೆಡ್ ಆ್ಯಂಡ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಟು ಆಫರ್ ಪೆನ್ಷನ್ 600 francs to get rid of him. There was no other way. It was inevitable for the ministers, the council. The council was called and finally they decided. ಮತ್ತೆ ಸಭೆಯನ್ನು ಕರೀತಾರೆ, ಎಲ್ಲರೂ ಸೇರ್ತಾರೆ, ಅಂತಿಮವಾಗಿ ನಿರ್ಧರಿಸ್ತಾರೆ. ಏನಂತ ಹೇಳಿದರೆ, ಇವನಿಗೆ ಪೆನ್ಷನ್ ಕೊಡದೆ ಬೇರೆ ಮಾರ್ಗನೇ ಇಲ್ಲ. ಇವನಿಂದ ನಾವು ತಪ್ಪಿಸ್ಕೊಳ್ಬೇಕಾಗಿದೆ, ಅವನು ಮೊದಲು ಇಲ್ಲಿಂದ ತೊಲಗಿಸ್ಬೇಕಾಗಿದೆ. ಅದಕ್ಕೋಸ್ಕರ ಇರುವ ಮಾರ್ಗ ಅಂತ ಹೇಳಿದ್ರೆ
ಅವನಿಗೆ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ರಾಜನಿಗೆ ತಿಳಿಸ್ತಾರೆ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್ ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ರಾಜನಿಗೆ ತಿಳಿಸ್ತಾರೆ, ದೆರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್, ಅದಕ್ಕೋಸ್ಕರ ಮತ್ತೇನೂ ಇಲ್ಲ. ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ, ಹೇಗಾದರೂ ಮಾಡಿ ಅವನಿಂದ ನಾವು ತಪ್ಪಿಸ್ಕೊಳ್ಬೇಕು. ದ ಸಮ್ ಫಿಕ್ಸ್ಡ್ ವಾಸ್ 600 francs ಆ್ಯಂಡ್ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸ್ನರ್. ನೋಡಪ್ಪ, ನಿನಗೆ ಪಿಂಚಣಿ 600 francs ಮೊತ್ತವನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಅವನಿಗೆ ಏನು ಮಾಡ್ತಾರೆ, ಅದನ್ನು ತಿಳಿಸ್ತಾರೆ. ದ ಕ್ರಿಮಿನಲ್ ವಾಸ್ ವಿಲ್ಲಿಂಗ್ ಟು ಗೋ, ಅದನ್ನು ಒಪ್ಪಿಕೊಳ್ತಾನೆ. ಆನ್ ದ ಕಂಡೀಷನ್, ಷರತ್ತಿನ ಮೇಲೆ, ಟು ಪೇ ಹಿಮ್ ದ ಪೆನ್ಷನ್ ರೆಗ್ಯುಲರ್ಲಿ. He said, well, I don't mind so long as you undertake to pay it regularly. ನೀವು ಎಲ್ಲಿವರೆಗೆ ಪ್ರಾಮಾಣಿಕವಾಗಿ ನಿರಂತರವಾಗಿ ಪೆನ್ಷನನ್ನು ಕೊಡ್ತೀರೋ ಅಲ್ಲಿವರೆಗೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅಂದರೆ ನೀವು ಪೆನ್ಷನನ್ನು ಆನ್ ಟೈಮ್ ರೆಗ್ಯುಲರಾಗಿ ಕೊಡದೇ ಇದ್ದರೆ ಐ ರೇಸ್ ಮೈ ವಾಯ್ಸ್, ಐ ಕಂಪ್ಲೇನ್, ನಾನು ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅನ್ನೋ ಒಂದು ಷರತ್ತಿನ ಮೇಲೆ ಅವನು ಒಪ್ಪಿಕೊಳ್ತಾನೆ. ದಸ್ ದ ಮ್ಯಾಟರ್ ವಾಸ್ ಸೆಟಲ್ಡ್, ಈ ರೀತಿಯಾಗಿ ಆ ವಿಷಯವನ್ನು ನಿರ್ಧರಿಸಲಾಗುತ್ತೆ. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಎನ್ಯುಟಿ ಇನ್ ಅಡ್ವಾನ್ಸ್ ಆ್ಯಂಡ್ ಸೆಟಲ್ಡ್ ಅಕ್ರಾಸ್ ದ ಫ್ರಂಟಿಯರ್ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೇಲ್. ಅಂದರೆ ತನಗೆ ವಾರ್ಷಿಕವಾಗಿ ಕೊಡಬೇಕಾದಂಥ ಪೆನ್ಷನ್ನ 1/3 ಭಾಗವನ್ನು ಅವನು ಅಡ್ವಾನ್ಸ್ ಆಗಿ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಹಿ ಸೆಟಲ್ಡ್ ಅಕ್ರಾಸ್ ದ ಫ್ರಂಟಿಯರ್, ಏನು ಆ ರಾಜ್ಯದ ಒಂದು ಗಡಿ ರೇಖೆ ಇರುತ್ತೋ, ಬಾರ್ಡರ್ ಇರುತ್ತೋ, ಅಲ್ಲಿ ಹೋಗಿ ಅವನು ಉಳ್ಕೊಳ್ತಾನೆ. ಇಟ್ ವಾಸ್ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೈಲ್ನ ಮೂಲಕ ಹೋದರೆ ಒಂದು 15 ನಿಮಿಷ ದೂರ ಆಗುತ್ತೆ, 15 ನಿಮಿಷದ ದಾರಿ ಇದೆ. ಅಷ್ಟು ದೂರದಲ್ಲಿ ಹೋಗಿ ಏನಾಗ್ತಾನೆ, ಅವನು ಅಲ್ಲಿ ಸೆಟಲ್ ಆಗ್ತಾನೆ. ವೇರ್ ಹಿ ಬಾಟ್ a bit of land and started market gardening and lives comfortably. ಅಲ್ಲಿ ಹೋಗಿ ಬಂದಿರೋ ದುಡ್ಡಿಂದ ಒಂದು ಸ್ವಲ್ಪ ಭೂಮಿ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಮಾರ್ಕೆಟ್ ಗಾರ್ಡನಿಂಗನ್ನು ಅವನು ಪ್ರಾರಂಭ ಮಾಡ್ತಾನೆ ಮತ್ತು ನೆಮ್ಮದಿಯಿಂದ ಅವನು ವಾಸವಾಗಿರ್ತಾನೆ. he always goes at the proper time to draw his pension. He draws pension on time and goes to gambling house, stakes 2 or 3 francs, sometimes win and sometimes lose, and returns home, lives peaceably. ಅವನೇನು ಮಾಡ್ತಾನೆ, ಸರಿಯಾದ ಸಮಯಕ್ಕೆ ತನಗೆ ಕೊಡುವಂತಹ ಪಿಂಚಣಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ. ಅದನ್ನು ತೆಗೆದುಕೊಂಡಾದ ಮೇಲೆ ಅವನು ಗೇಮಿಂಗ್ ಟೇಬಲ್ಸ್ಗೆ ಹೋಗ್ತಾನೆ, ಗೇಮಿಂಗ್ ಹೌಸ್ಗೆ ಹೋಗ್ತಾನೆ, ಆಟದ ಮನೆಗೆ ಹೋಗ್ತಾನೆ. 2 ಅಥವಾ 3 francs ಏನು ಮಾಡ್ತಾನೆ, ಜೂಜಿಗೆ ಅವನು ಮೀಸಲಿಡ್ತಾನೆ, ಆಟಕ್ಕೋಸ್ಕರ ಬಳಸ್ಕೊಳ್ತಾನೆ. ಕೆಲವು ಸಾರಿ ಗೆಲ್ತಾನೆ, ಕೆಲವು ಸಾರಿ ಸೋಲ್ತಾನೆ, ಆಮೇಲೆ ಮನೆಗೆ ವಾಪಸ್ ಆಗ್ತಾನೆ. ಈ ರೀತಿಯಾಗಿ ಅವನು ನೆಮ್ಮದಿಯಿಂದ ಅವನು ಶಾಂತಿಯಿಂದ ಬದುಕ್ತಾ ಇರ್ತಾನೆ. He didn't commit his crime in a country where they didn't grudge expense to cut a man's head or keep him in prison. ಒಬ್ಬ ಅಪರಾಧಿಯನ್ನು ಜೈಲಲ್ಲಿ ಇಡಲಿಕ್ಕೆ, ಅವನ ತಲೆಯನ್ನು ಕತ್ತರಿಸಲಿಕ್ಕೆ ಬೇಕಾದಂತಹ ವೆಚ್ಚವನ್ನು ಭರಿಸಲಿಕ್ಕೆ ಆಗದೇ ಇರುವಂತಹ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಏನು ಮಾಡಲ್ಲ, ಮತ್ತೆ ಅವನೇನು ಮಾಡಲ್ಲ, ಅಪರಾಧವನ್ನು ಮಾಡಲ್ಲ. ದಿಸ್ ಈಸ್ ಹೌ ದ ಡೀಲಿಂಗ್ ವಿತ್ ದ ಕ್ರಿಮಿನಲ್ leads to expensive. ಅಂದರೆ ಆ ವ್ಯಕ್ತಿಗೆ ಕೊಟ್ಟಂತಹ ಶಿಕ್ಷೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಆಗದೆ ಕೊನೆಗೆ ಅವನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತಾರೆ, ಇಂತಹ ದುಬಾರಿಯಾದಂತಹ ಮಾರ್ಗವನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಟೂ ಡಿಯರ್ ಅಂತ ಹೇಳಿದ್ರೆ ಟೂ ಎಕ್ಸ್ಪೆನ್ಸಿವ್, ತುಂಬ ದುಬಾರಿ ಅಂತ ಹೇಳಿ. ಥ್ಯಾಂಕ್ ಯು.